ಬಿಜೆಪಿಯ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್.ಕೆ. ಅಡ್ವಾಣಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ. ಕೇಂದ್ರ ಸರ್ಕಾರದ ವತಿಯಿಂದ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಖುದ್ದು ಪ್ರಧಾನಿ ಮೋದಿ ಅವರು ಟ್ವೀಟ್ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. 96 ವರ್ಷದ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಅಂದರೆ ಗುರುವಿಗೆ ಋಣ ಸಂದಾಯವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜಕೀಯ ಗುರುಗಳು ಎಲ್.ಕೆ. ಅಡ್ವಾಣಿ. ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಕೆಲವು ಇಶ್ಯೂಗಳಾಗಿತ್ತು, ಆದರೂ ಕೂಡ ಅದನ್ನು ಮರೆತಿಲ್ಲ. ಗುರು ಅಂತಕ್ಕಂಥ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವತಿಯಿಂದ ಬಿಜೆಪಿ ಭೀಷ್ಮನಿಗೆ ಒಲಿದಿದೆ ಭಾರತ ರತ್ನ ಪ್ರಶಸ್ತಿ. ಎಲ್.ಕೆ. ಅಡ್ವಾಣಿ ಭಾರತ ರತ್ನ. ಹಾಗೆ ನೋಡೋಕ್ಕೋದ್ರೆ ಬಿಜೆಪಿಯ ಹುಟ್ಟು, ಬಿಜೆಪಿಯ ಬೆಳವಣಿಗೆ ಪ್ರತಿಯೊಂದಕ್ಕೂ ಕೂಡ ಕಾರಣೀಭೂತರಾಗಿದ್ದು ಎಲ್.ಕೆ. ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ. ಉಪಪ್ರಧಾನಿಯಾಗಿಯೂ ಕೂಡ ಎಲ್.ಕೆ. ಅಡ್ವಾಣಿ ಅವರು ಕೆಲಸವನ್ನು ಮಾಡಿದರು. ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡಿದ್ದರು. ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಈ ಬಾರಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಅವರಿಗೆ ಆಹ್ವಾನ ಹೋಗಿಲ್ಲ ಅಂತಕ್ಕಂಥ ಕೆಲವೊಂದು ವಿವಾದ ಆಗಿತ್ತು. ಅದಾದ ನಂತರ ಆಹ್ವಾನ ಕೊಟ್ಟರೂ ಕೂಡ ವಾತಾವರಣದ ಹಿನ್ನೆಲೆಯಲ್ಲಿ ಅವರು ಬಂದಿರಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಎಲ್.ಕೆ. ಅಡ್ವಾಣಿ ಅವರನ್ನ ಪಕ್ಷ ಮರೆತಿಲ್ಲ ಅಂತಕ್ಕಂಥ ಒಂದು ಸೂಚನೆ. ವಿಪಕ್ಷದವರಿಗೆ ಆಹಾರವಾಗಿದ್ದರು ಬಿಜೆಪಿಯವರು. ನಿಮ್ಮ ಪಕ್ಷವನ್ನು ಕಟ್ಟಿದ ಹಿರಿಯ ನಾಯಕನನ್ನು ನೀವು ಮೂಲೆ ಗುಂಪು ಮಾಡಿದ್ದೀರಾ ಅಂತೆ. ಅದೆಲ್ಲದಕ್ಕೂ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಈಗ ಕೇಂದ್ರ ಸರ್ಕಾರ ಮಾಡಿದೆ. ರಾಜಕೀಯ ಬಿಜೆಪಿಯ ಭೀಷ್ಮ ಅಂತಲೇ ಕರೆಸ್ಕೊಳ್ತಕ್ಕಂಥ ಎಲ್.ಕೆ. ಅಡ್ವಾಣಿ ಅವರನ್ನು ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮುಖಾಂತರ ಈಗಾಗಲೇ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಆ ಟ್ವೀಟನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರ್ತಕ್ಕಂಥದ್ದು, ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ದ ಎಲ್.ಕೆ. ಅಡ್ವಾಣಿ ಆನರ್ಡ್ ವಿತ್ ಭಾರತ ರತ್ನ ಅಂತಕ್ಕಂಥ ಮೊದಲ ಸಾಲಿನಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಟ್ವೀಟನ್ನು. ನರೇಂದ್ರ ಮೋದಿ ಅವರೇ ಖುದ್ದು ದೇಶಕ್ಕೆ ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಎಲ್.ಕೆ. ಅಡ್ವಾಣಿ, ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಈಗ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. 96 ವರ್ಷ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಹಿರಿಯರನ್ನು ನಾವು ಕಡೆಗಣಿಸುವುದಿಲ್ಲ ಅಂತಕ್ಕಂಥ ಮೆಸೇಜನ್ನು ಕೊಡಲಾಗಿದೆ. ಈ ಮುಖಾಂತರ ಎಲ್.ಕೆ. ಅಡ್ವಾಣಿ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ಕೊಡಲಿಲ್ಲ. ಅದರಲ್ಲೂ ಪ್ರಧಾನಿ ಮೋದಿಯವರು ಪ್ರಧಾನಿಯಾದ ನಂತರ ಇವರೆಲ್ಲರನ್ನೂ ಕೂಡ ಮುರಳಿ ಮನೋಹರ್ ಜೋಶಿ ಅವರಾಗಿರ್ಬೋದು, ಎಲ್.ಕೆ. ಅಡ್ವಾಣಿ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಮೂಲೆ ಗುಂಪು ಮಾಡಿಬಿಟ್ರು ಅಂತಕ್ಕಂಥ ಆರೋಪವನ್ನು ಪ್ರತಿಪಕ್ಷದವರು ಮಾಡ್ತಾಯಿದ್ರು. ಆದರೆ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಹಿರಿಯರನ್ನು ಕಡೆಗಣಿಸುವುದಿಲ್ಲ, ಬಿಜೆಪಿಯ ಕಟ್ಟಾಳುವನ್ನು ನಾವು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಎಲ್.ಕೆ. ಅಡ್ವಾಣಿ ಅವರಿಗೆ ಅವರ ಸಂಧ್ಯಾಕಾಲದಲ್ಲಿ ಈಗ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗಿರ್ತಕ್ಕಂಥದ್ದು. ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ರಥಯಾತ್ರೆಯ ಮುಖಾಂತರ 1992ರಲ್ಲಿ ಅದಕ್ಕೆ ಅಡಿಪಾಯವನ್ನು ಹಾಕಿದವರೇ ಎಲ್.ಕೆ. ಅಡ್ವಾಣಿ ಅವರು. ಸಾಕಾರವಾಗಿರ್ತಕ್ಕಂಥದ್ದು ಈಗ. ಆದರೆ ಬಾಬ್ರಿ ಮಸೀದಿ ಇದ್ದಂತಹ ಜಾಗದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅಂತ ದೇಶಾದ್ಯಂತ ರಥಯಾತ್ರೆಯನ್ನು ಮಾಡಿ ಬಿಜೆಪಿಯನ್ನು ದೇಶಾದ್ಯಂತ ಸಂಘಟನೆಯನ್ನು ಮಾಡಿದಂತಹ ಹಿರಿಯ ನೇತಾರ ಎಲ್.ಕೆ. ಅಡ್ವಾಣಿ. ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಬಿಜೆಪಿಯವರ ಪ್ರಕಾರ ಭಾರತ ರತ್ನ ಪ್ರಶಸ್ತಿಗೆ ಅತ್ಯಂತ ಅರ್ಹರು ಎಲ್.ಕೆ. ಅಡ್ವಾಣಿ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವದೆಹಲಿಯಿಂದ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಯಾವಾಗ ಘೋಷಣೆ ಆಯಿತು? ಟ್ವೀಟ್ನಲ್ಲಿ ಪ್ರಧಾನಿ ಮೋದಿ ಅವರು ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ? ಪಕ್ಷದಲ್ಲಿ ಹಿರಿಯರನ್ನು ಮೂಲೆ ಗುಂಪು ಮಾಡಲ್ಲ ಅಂತಕ್ಕಂಥ ಸಂದೇಶ ಈ ಮುಖಾಂತರ ರವಾನೆ ಆಯ್ತಾ ಅಂತ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶಬೀರ್? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಟ್ವೀಟ್ ಮುಖಾಂತರ ಪ್ರಧಾನಿ ಮೋದಿಯವರೇ ದೇಶವಾಸಿಗಳಿಗೆ ಈ ಘೋಷಣೆಯನ್ನು ಮಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣವಾಗಿ ಪ್ರಾಣ ಪ್ರತಿಷ್ಠಾಪನೆ ಮುಗಿದು 15 ದಿನಗಳ ಒಳಗಾಗಿ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಇದಕ್ಕೆ ಅಡಿಗಲ್ಲನ್ನು ಹಾಕಿದ್ದು, ಅಡಿಗಲ್ ಅಂದರೆ ಹೋರಾಟದ ಅಡಿಗಲ್ಲನ್ನು ಹಾಕಿದ್ದು ಎಲ್.ಕೆ. ಅಡ್ವಾಣಿ ಅವರು ರಥಯಾತ್ರೆಯ ಮುಖಾಂತರ. ಅಷ್ಟೇ ಅಲ್ಲ, ಸಂಸತ್ನಲ್ಲಿ ಕೇವಲ 2 ಮಾತ್ರ ಸಂಸದರಿದ್ದರು ಬಿಜೆಪಿಯವರು ಒಂದು ಕಾಲದಲ್ಲಿ. ಅದನ್ನು ದೊಡ್ಡ ಮಟ್ಟಕ್ಕೆ ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷದ ಬೇರನ್ನು ಗಟ್ಟಿಗೊಳಿಸಿದಂತಹ ಹಿರಿಮೆ ಕೂಡ ಎಲ್.ಕೆ. ಅಡ್ವಾಣಿ ಅವರಿಗೆ ಸಲ್ಲುತ್ತೆ. ಎಲ್.ಕೆ. ಅಡ್ವಾಣಿ ಅವರು ಜನತಾ ಪಕ್ಷದಲ್ಲಿ ಕಾಂಗ್ರೆಸ್ಸನ್ನು ವಿರೋಧ ಮಾಡಿಕೊಂಡು ರಾಜಕೀಯವನ್ನು ಮಾಡಿಕೊಂಡು ಬಂದಂಥವರು. ಎಲ್.ಕೆ. ಅಡ್ವಾಣಿ ಅವರು
ಸಂಸದರಾಗಿ ಮತ್ತು ಉಪಪ್ರಧಾನಿಯಾಗಿ ಕೆಲಸವನ್ನು ಮಾಡಿದಂಥವರು, ಅವರಿಗೆ ಸಂದಿದೆ ಈಗ ಭಾರತ ರತ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ನವದೆಹಲಿ ಕೊಲೀಗ್ ಶಬೀರ್ ಅವರಿಂದ ಪಡಿತೀನಿ. ಎಸ್ ಶಬೀರ್, ಯಾವಾಗ ಘೋಷಣೆ ಆಯಿತು, ಪಕ್ಷದಲ್ಲಿ ಹಿರಿಯರನ್ನು ಮೂಲೆಗುಂಪು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಇದ್ರ ಮುಖಾಂತರ. ಇದರ ಹಿಂದಿನ ಲೆಕ್ಕಾಚಾರಗಳೇನೇನು ಅಂತ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. LK ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಇವತ್ತು ಘೋಷಣೆಯಾಗಿರ್ತಕ್ಕಂಥದ್ದು. ಭಾರತ ರತ್ನ ಅಂದರೆ ಇರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ನರೇಂದ್ರ ಮೋದಿ ಸರ್ಕಾರ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ. ಪ್ರಣವ್ ಮುಖರ್ಜಿ ಅವರಿಗೆ ಕೊಟ್ಟಿದ್ದರು ಭಾರತ ರತ್ನ ಪ್ರಶಸ್ತಿಯನ್ನು. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಟ್ಟಿತ್ತು, ವಿರೋಧ ಪಕ್ಷದವರಿಗೆ ಇವರು ಭಾರತ ರತ್ನವನ್ನು ಕೊಟ್ಟರಲ್ಲ ಅಂತಂದ್ಬಿಟ್ಟು. ಆದರೆ ಪಕ್ಷಕ್ಕಿಂತ ದೇಶಕ್ಕೆ ಅವರ ಕೊಡುಗೆಗಳು ಮುಖ್ಯ. ಪಕ್ಷಕ್ಕಿಂತ ಅವರ ಕೊಡುಗೆಗಳು, ಪದ್ಮ ಪ್ರಶಸ್ತಿಗಳ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಮಾನದಂಡಗಳನ್ನು ಕೇಂದ್ರ ಸರ್ಕಾರ ಅನುಸರಿಸ್ತಾ ಬಂದಿದೆ.